ಮತ್ತೆ ಸದ್ದು ಮಾಡ್ತಾ ಇದೆ ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರ್ನ ಮತ್ತಷ್ಟು ವಿಡಿಯೋ ವೈರಲ್ ಆಗ್ತಾ ಇದೆ. ಏರ್ಪೋರ್ಟ್ ರಸ್ತೆಯಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡಿರುವುದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಬಗ್ಗೆ ನೋಟಿಸ್ ಕೂಡ ಕೊಡಲಾಗಿದೆ. ಈಗ ಕಾರ್ನ ಮತ್ತಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಏರ್ಪೋರ್ಟ್ ರಸ್ತೆಯಲ್ಲಿ ರ್ಯಾಶ್ ಡ್ರೈವಿಂಗ್ ವಿಡಿಯೋ, ಹಿಂಬದಿ ಕಾರ್ನಲ್ಲಿ ವಿಡಿಯೋ ಮಾಡಿಸಿಕೊಂಡು ಚಾಲನೆ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವಿಡಿಯೋ ವೈರಲ್ ಕೂಡ ಆಗ್ತಾ ಇದೆ. ಅಪ್ಲೋಡ್ ಮಾಡಿರುವುದು ಆ ವಿಡಿಯೋವನ್ನು ರಿಕ್ಕಿ ರೈ ಇಂದಲೇ ಕಾರು ಡ್ರೈವಿಂಗ್ ಗುಮಾನಿ ಅಂದರೆ ಕಾರು ಓಡಿಸಿದ್ದು ಅಂತ ರಿಕ್ಕಿ ರೈಗೆ ನೋಟಿಸ್ ನೀಡಿದ್ದಾರೆ ದೇವನಹಳ್ಳಿ ಸಂಚಾರಿ ಪೊಲೀಸರು. ಒಂದು ಅತಿವೇಗ, ಕರ್ಕಶ ಶಬ್ದ, ಬೆಂಕಿ ಚಾಲನೆ ಬಗ್ಗೆ ವಿವರಣೆ ಕೇಳಿ ನೋಟಿಸ್ ಅನ್ನು ಕೊಡಲಾಗಿದೆ. ಅಪಾಯಕಾರಿ ಡ್ರೈವಿಂಗ್ ಅಂತ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ನೋಡಿ, ಇದು ಏರ್ಪೋರ್ಟ್ ರೋಡ್ನಲ್ಲಿ ಕಂಡುಬಂದಂತಹ ಲ್ಯಾಂಬೋರ್ಗಿನಿ ಕಾರು, ರಿಕ್ಕಿ ರೈ ಒಡೆತನದ ಕಾರಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಹಿಂಬದಿ ಕಾರ್ನಲ್ಲಿ ಅದನ್ನ ವಿಡಿಯೋ ಮಾಡಿಸಿಕೊಂಡು ಅದನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಅಪ್ಲೋಡ್ ಮಾಡಿರುವಂತದ್ದು. ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಈ ಬಗ್ಗೆ ಈಗ ತನಿಖೆ ಮಾಡ್ತಾ ಇದ್ದಾರೆ. ಅಪಾಯಕಾರಿ ಡ್ರೈವಿಂಗ್ ಹಿನ್ನೆಲೆಯಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈ ಹಿಂದೆ ಕೂಡ ಇದೇ ಕಾರ್ನ ಮೇಲೆ MG ರೋಡ್ನ ಅಕ್ಕಪಕ್ಕದಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡಿದ್ರು, ಡ್ರಾಫ್ಟ್ ಮಾಡಿದ್ರು ಅಂತ ಕೇಸ್ ದಾಖಲಾಗಿತ್ತು. ಅಲ್ಲಿ ವಿಚಾರಣೆ ಎದುರಿಸಿ ಬಂದಿದ್ರು ರಿಕ್ಕಿ ರೈ. ಅದಾದ್ಮೇಲೆ ಮತ್ತೆ ಅದೇ ರೀತಿಯಾದಂತಹ ಘಟನೆ ನೋಡ್ತಾ ಇದ್ವಿ ನಾವು. ಅರುಣ್, ಈಗ ಇತ್ತೀಚೆಗೆ ಏರ್ಪೋರ್ಟ್ ರಸ್ತೆಯಲ್ಲಿ ಕೂಡ ಒಂದು ರಿಕ್ಕಿ ರೈಗೆ ಸೇರಿದ ಕಾರ್ ಏನಿದೆ, ಆ ಒಂದು ಕಾರ್ನಲ್ಲಿ ಒಂದು ಓವರ್ ಸ್ಪೀಡ್ ಮತ್ತೆ ಒಂದು ಕರ್ಕಶವಾಗಿ ಶಬ್ದವನ್ನ ಮಾಡ್ತಾ ಒಂದು ಕಾರನ್ನ ಡ್ರೈವ್ ಮಾಡಿರೋದು ಕೂಡ ಗೊತ್ತಾಗಿದೆ. ಮತ್ತೆ ಆ ಒಂದು ಕಾರ್ನ ಒಂದು ಕೆಲವು ವಿಡಿಯೋಗಳನ್ನ ಪರಿಶೀಲನೆ ಮಾಡಿದಾಗ ಆ ಒಂದು ಡ್ರೈವಿಂಗ್ ಸೀಟ್ ನಲ್ಲಿ ಇರೋದು ಕೂಡ ರಿಕ್ಕಿ ರೈ ಅನ್ನೋದು ಕೂಡ ಈಗ ಪೊಲೀಸರಿಗೆ ಮೇಲ್ನೋಟಕ್ಕೆ ಒಂದು ಗುಮಾನಿ ಕೂಡ ವ್ಯಕ್ತವಾಗ್ತಿದೆ. ಅದರಿಂದ ಏರ್ಪೋರ್ಟ್ ರಸ್ತೆಯಲ್ಲಿ ಇರುವಂತಹ CCTVಗಳನ್ನ ಪರಿಶೀಲನೆ ಮಾಡಿ ಈಗ ಅವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನು ಕೂಡ ನಿನ್ನೆನೇ ಒಂದು ನೋಟಿಸ್ ಅನ್ನು ಕೂಡ ದೇವನಹಳ್ಳಿ ಸಂಚಾರ ಪೊಲೀಸರು ಶುರು ಮಾಡಿರೋದು. ಯಾಕಂದ್ರೆ ಈ ರೀತಿ ಓವರ್ ಸ್ಪೀಡ್ ಮತ್ತೆ ಕರ್ಕಶವಾಗಿ ಶಬ್ದ ಮಾಡೋದು ಮತ್ತೆ ಒಂದು ಕಾರಿನ ಸೈಲೆನ್ಸರ್ದಲ್ಲಿ ಒಂದು ಬೆಂಕಿ ಬರುವ ರೀತಿಯಲ್ಲಿ ಒಂದು ಡ್ರೈವಿಂಗ್ ಮಾಡಿರೋದು ಕೂಡ ಒಂದು ಅಪಾಯಕಾರಿಯಾಗಿ ಒಂದು ವಾಹನ ಚಾಲನೆ ಮಾಡಿದ್ದಾರೆ ಅಂತ ಈಗ ಒಂದು ನೋಟಿಸ್ ಅನ್ನು ಕೂಡ ಶುರು ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ವಿವರಣೆಯನ್ನು ಕೊಡಬೇಕು ಅಂತೇಳಿ ಒಂದು ಏನು ಪೊಲೀಸ್ ನೋಟಿಸ್ ನಲ್ಲಿ ಉಲ್ಲೇಖ ಕೂಡ ಆಗಿರೋದು. ಮತ್ತೆ ಈ ಒಂದು ಡ್ರೈವಿಂಗ್ಗೂ ಮುನ್ನ ಏನು ಅವರೊಂದು ಗ್ಯಾರೇಜ್ ನಲ್ಲಿ ಕಾರನ್ನ ಕೆಲವು ಮಾಡಿಫೈ ಮಾಡಿರೋದು ಕೂಡ ಕೆಲವು ವಿಡಿಯೋಗಳು ಕೂಡ ಹೊರಗಡೆ ಬಂದಿರೋದು. ಅಲ್ಲಿ ಗ್ಯಾರೇಜ್ ನಲ್ಲಿ ಮಾಡಿಫೈ ಮಾಡಿದ ನಂತರ ಅವರು ಏರ್ಪೋರ್ಟ್ ರಸ್ತೆಗೆ ಕಾರನ್ನ ತೆಗೆದುಕೊಂಡು ಬಂದು ಈ ರೀತಿಯಾಗಿ ಅಪಾಯಕಾರಿಯಾಗಿ ಮತ್ತೆ ವೇಗವಾಗಿ ಕಾರನ್ನ ಚಾಲನೆ ಮಾಡಿರುವಂತ ವಿಡಿಯೋಗಳು ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದಾವೆ. ಅದರಿಂದ ಈಗ ಸಂಚಾರಿ ಪೊಲೀಸರು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ವಿವರಣೆಯನ್ನು ಕೇಳಿ ಒಂದು ನೋಟಿಸ್ ಅನ್ನು ಕೂಡ ಶುರು ಮಾಡಿದ್ರೆ, ಒಂದು ವೇಳೆ ಅವರು ಇದಕ್ಕೆ ಏನಾದ್ರು ಆನ್ಸರ್ ಮಾಡೋದಕ್ಕೆ ತಡ ಮಾಡಿದ್ರೆ ನಂತರ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈಗ ದೇವನಹಳ್ಳಿ ಸಂಚಾರ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.